ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾಳದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಕರ್ನಾಟಕ ಅಷ್ಟೇನಾ, ಪಕ್ಕದ ರಾಜ್ಯ ಕೇರಳದಲ್ಲೂ ಕೂಡ ಇಂತಹದ್ದೇ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಅಲ್ಲಿ ಬೇರೆಯದೇ ಆಯಾಮದಲ್ಲಿ ಯುದ್ಧ ಶುರುವಾಗಿದೆ. ಕಾಂಗ್ರೆಸ್ ಪಾಳದಲ್ಲಿ ಒಂದು ರೀತಿಯಲ್ಲಿ ಅಂತರ್ಯುದ್ಧ ಸ್ಫೋಟಗೊಂಡಿದೆ. ಹಾಗಾದ್ರೆ ಕೇರಳದಲ್ಲಿ ಏನಾಗ್ತಾ ಇದೆ ಕಾಂಗ್ರೆಸ್ನ ಪಾಳ್ಯದಲ್ಲಿ? ಈ ರಿಪೋರ್ಟ್ ನೋಡ್ಕೊಂಡು Mr. Rahul Gandhi has forgotten that I am a member of the party. I am a Gandhian, I am a Nehruvian, I am a Rajivian, but I am not a Rahulian. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಎರಡು ಬಣಗಳ ನಡುವೆ ಗುದ್ದಾಟ ನಡೀತಾ ಇದ್ರೆ, ಕೇರಳ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಬರುವ ಮುನ್ನವೇ ಅಂತರ್ಯುದ್ಧ ಶುರುವಾಗಿದೆ. ಮೊದಲು ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ವಿಚಾರಕ್ಕೆ ಶುರುವಾದ ಕಲಹ ಇದೀಗ ಯಾರು ನಿಜವಾದ ಕಾಂಗ್ರೆಸ್ನ ನಾಯಕ ಅನ್ನೋ ಮಟ್ಟಕ್ಕೆ ಇಳಿದಿದೆ. ಕೇರಳ ಕಾಂಗ್ರೆಸ್ನಲ್ಲಿ ಭಿನ್ನಮತದ ಜ್ವಾಲೆ. ಶಶಿ ತರೂರ್ ಸೈಲೆಂಟ್, ಮುನಿದ ಮಣಿಶಂಕರ್. ಕಾಂಗ್ರೆಸ್ನಲ್ಲಿ ಯಾರು ನಿಜವಾದ ಕಾಂಗ್ರೆಸ್ಸಿಗ ಅನ್ನೋ ಕದನ ಶುರುವಾಗಿದೆ. ರಾಹುಲ್ ಗಾಂಧಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತೆ ಕೈಮನೆಯಿಂದ ಥಿಂಕ್ ಟ್ಯಾಂಕ್ಗಳು ಒಬ್ಬೊಬ್ಬರಾಗಿ ಹೊರಬರ್ತಿದ್ದಾರೆ. ಇತ್ತೀಚೆಗೆ ರಾಹುಲ್ ಗಾಂಧಿ ವಿರುದ್ಧ ದಿಗ್ವಿಜಯ್ ಸಿಂಗ್ ಗುಡುಗಿದ ಬಳಿಕ ಮತ್ತೊಬ್ಬ ನಾಯಕ ಮಣಿಶಂಕರ್ ಸಿಟ್ಟಿಗೆದ್ದಿದ್ದಾರೆ. Mr. Rahul Gandhi has forgotten that I am a member of the party. I am a Gandhian, I am a Nehruvian, I am a Rajivian, but I am not a Rahulian. ಇನ್ನೆರಡು ತಿಂಗಳು ಕಳೆದರೆ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ ಭರ್ಜರಿ ಜನಬೆಂಬಲ ಸಿಕ್ಕಿದೆ. ಆದರೆ ಕಾಂಗ್ರೆಸ್ನೊಳಗಿನ ಒಳಜಗಳದಿಂದ ವಿಧಾನಸಭಾ ಚುನಾವಣೆಯನ್ನ ಯುಡಿಎಫ್ ಸೋಲಿಸಲಿದೆ ಅಂತ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಹೇಳಿದ್ದು ಕೈಮನೆಗೆ ಬೆಂಕಿ ಬಿದ್ದಂತಾಗಿದೆ. I want the UDF to come, but I'm afraid as a Gandhian who's required to tell the truth, I cannot see anyone but the LDF coming to power. Now please tell me who is going to vote for a party whose leaders are all at each other's throats? Do you think the people of Kerala don't know what is happening in the Congress leadership? At least Pinarai's government, there is discipline. ಮಣಿಶಂಕರ್ ಅಯ್ಯರ್ ಹೇಳಿಕೆಯಿಂದ ಕಂಗೆಟ್ಟಂತಹ ಕಾಂಗ್ರೆಸ್ ಡಿಫೆನ್ಸ್ ಮೂಡ್ಗೆ ಬಂದಿತ್ತು. ಅಯ್ಯರ್ ನಮ್ಮ ಪಕ್ಷದಲ್ಲೇ ಇಲ್ಲ ಅನ್ನೋ ಹೇಳಿಕೆ ನೀಡಿತು. ಇದು ಸಹ ಮಣಿಶಂಕರ್ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು. Just a puppet. He's saying whatever Jairam Ramesh tells him, he repeats the same thing. He's not a spokesman. He's a parrot. ರಾಹುಲ್ ಗಾಂಧಿ ಮಾತ್ರವಲ್ಲ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮೇಲೆಯೂ ಕೂಡ ಮಣಿಶಂಕರ್ ಅಯ್ಯರ್ ಮುಗಿಬಿದ್ದಿದ್ರು. Can you imagine what is the condition of a party which raises a rowdy like K.C. Venugopal to the level of the Sardar Patel to Rahul Gandhi? ಕೇಳಿದ್ರಲ್ಲ ಮಣಿಶಂಕರ್ ಅಯ್ಯರ್ ಅವರ ಮಾತುಗಳನ್ನ. ನಾನು ಕಾಂಗ್ರೆಸ್ಸಿಗ, ಗಾಂಧಿವಾದಿ ಅಂತಲೇ ರಾಹುಲ್ ಗಾಂಧಿ ಪಟಾಲಂಗೆ ಬೆಂಡೆತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾಳದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಕರ್ನಾಟಕ ಅಷ್ಟೇನಾ, ಪಕ್ಕದ ರಾಜ್ಯ ಕೇರಳದಲ್ಲೂ ಕೂಡ ಇಂತಹದ್ದೇ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಅಲ್ಲಿ ಬೇರೆಯದೇ ಆಯಾಮದಲ್ಲಿ ಯುದ್ಧ ಶುರುವಾಗಿದೆ. ಕಾಂಗ್ರೆಸ್ ಪಾಳದಲ್ಲಿ ಒಂದು ರೀತಿಯಲ್ಲಿ ಅಂತರ್ಯುದ್ಧ ಸ್ಫೋಟಗೊಂಡಿದೆ. ಹಾಗಾದ್ರೆ ಕೇರಳದಲ್ಲಿ ಏನಾಗ್ತಾ ಇದೆ ಕಾಂಗ್ರೆಸ್ನ ಪಾಳ್ಯದಲ್ಲಿ? ಈ ರಿಪೋರ್ಟ್ ನೋಡ್ಕೊಂಡು Mr. Rahul Gandhi has forgotten that I am a member of the party. I am a Gandhian, I am a Nehruvian, I am a Rajivian, but I am not a Rahulian. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಎರಡು ಬಣಗಳ ನಡುವೆ ಗುದ್ದಾಟ ನಡೀತಾ ಇದ್ರೆ, ಕೇರಳ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಬರುವ ಮುನ್ನವೇ ಅಂತರ್ಯುದ್ಧ ಶುರುವಾಗಿದೆ. ಮೊದಲು ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ವಿಚಾರಕ್ಕೆ ಶುರುವಾದ ಕಲಹ ಇದೀಗ ಯಾರು ನಿಜವಾದ ಕಾಂಗ್ರೆಸ್ನ ನಾಯಕ ಅನ್ನೋ ಮಟ್ಟಕ್ಕೆ ಇಳಿದಿದೆ. ಕೇರಳ ಕಾಂಗ್ರೆಸ್ನಲ್ಲಿ ಭಿನ್ನಮತದ ಜ್ವಾಲೆ. ಶಶಿ ತರೂರ್ ಸೈಲೆಂಟ್, ಮುನಿದ ಮಣಿಶಂಕರ್. ಕಾಂಗ್ರೆಸ್ನಲ್ಲಿ ಯಾರು ನಿಜವಾದ ಕಾಂಗ್ರೆಸ್ಸಿಗ ಅನ್ನೋ ಕದನ ಶುರುವಾಗಿದೆ. ರಾಹುಲ್ ಗಾಂಧಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತೆ
ಕೈಮನೆಯಿಂದ ಥಿಂಕ್ ಟ್ಯಾಂಕ್ಗಳು ಒಬ್ಬೊಬ್ಬರಾಗಿ ಹೊರಬರ್ತಿದ್ದಾರೆ. ಇತ್ತೀಚೆಗೆ ರಾಹುಲ್ ಗಾಂಧಿ ವಿರುದ್ಧ ದಿಗ್ವಿಜಯ್ ಸಿಂಗ್ ಗುಡುಗಿದ ಬಳಿಕ ಮತ್ತೊಬ್ಬ ನಾಯಕ ಮಣಿಶಂಕರ್ ಸಿಟ್ಟಿಗೆದ್ದಿದ್ದಾರೆ. Mr. Rahul Gandhi has forgotten that I am a member of the party. I am a Gandhian, I am a Nehruvian, I am a Rajivian, but I am not a Rahulian. 2 ತಿಂಗಳು ಕಳೆದರೆ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ ಭರ್ಜರಿ ಜನಬೆಂಬಲ ಸಿಕ್ಕಿದೆ. ಆದರೆ ಕಾಂಗ್ರೆಸ್ನೊಳಗಿನ ಒಳಜಗಳದಿಂದ ವಿಧಾನಸಭಾ ಚುನಾವಣೆಯನ್ನ ಯುಡಿಎಫ್ ಸೋಲಿಸಲಿದೆ ಅಂತ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಹೇಳಿದ್ದು ಕೈಮನೆಗೆ ಬೆಂಕಿ ಬಿದ್ದಂತಾಗಿದೆ. I want the UDF to come, but I'm afraid, as a Gandhian who's required to tell the truth, I cannot see anyone but the LDF coming to power. Now, please tell me, who is going to vote for a party whose leaders are all at each other's throats? Do you think the people of Kerala don't know what is happening in the Congress leadership? At least Pinarai's government, there is discipline. ಮಣಿಶಂಕರ್ ಅಯ್ಯರ್ ಹೇಳಿಕೆಯಿಂದ ಕಂಗೆಟ್ಟಂತಹ ಕಾಂಗ್ರೆಸ್ ಡಿಫೆನ್ಸ್ ಮೂಡ್ಗೆ ಬಂದಿತ್ತು. ಅಯ್ಯರ್ ನಮ್ಮ ಪಕ್ಷದಲ್ಲೇ ಇಲ್ಲ ಅನ್ನೋ ಹೇಳಿಕೆ ನೀಡಿತ್ತು. ಇದು ಸಹ ಮಣಿಶಂಕರ್ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು. Just a puppet. He's saying whatever Jairam Ramesh tells him, he repeats the same thing. He's not a spokesman. He's a parrot. ರಾಹುಲ್ ಗಾಂಧಿ ಮಾತ್ರವಲ್ಲ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮೇಲೆಯೂ ಕೂಡ ಮಣಿಶಂಕರ್ ಅಯ್ಯರ್ ಮುಗಿಬಿದ್ದಿದ್ರು. Can you imagine what is the condition of a party which raises a rowdy like K.C. Venugopal to the level of the Sardar Patel to Rahul Gandhi? ಕೇಳಿದ್ರಲ್ಲ ಮಣಿಶಂಕರ್ ಅಯ್ಯರ್ ಅವರ ಮಾತುಗಳನ್ನ. ನಾನು ಕಾಂಗ್ರೆಸ್ಸಿಗ, ಗಾಂಧಿವಾದಿ ಅಂತಲೇ ರಾಹುಲ್ ಗಾಂಧಿ ಪಟಾಲಂಗೆ ಬೆಂಡೆತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾಳದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಕರ್ನಾಟಕ ಅಷ್ಟೇನಾ, ಪಕ್ಕದ ರಾಜ್ಯ ಕೇರಳದಲ್ಲೂ ಕೂಡ ಇಂತಹದ್ದೇ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಅಲ್ಲಿ ಬೇರೆಯದೇ ಆಯಾಮದಲ್ಲಿ ಯುದ್ಧ ಶುರುವಾಗಿದೆ. ಕಾಂಗ್ರೆಸ್ ಪಾಳದಲ್ಲಿ ಒಂದು ರೀತಿಯಲ್ಲಿ ಅಂತರ್ಯುದ್ಧ ಸ್ಫೋಟಗೊಂಡಿದೆ. ಹಾಗಾದ್ರೆ ಕೇರಳದಲ್ಲಿ ಏನಾಗ್ತಾ ಇದೆ ಕಾಂಗ್ರೆಸ್ನ ಪಾಳ್ಯದಲ್ಲಿ? ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. Mr. Rahul Gandhi has forgotten that I am a member of the party. I am a Gandhian, I am a Nehruvian, I am a Rajivian, but I am not a Rahulian. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ 2 ಬಣಗಳ ನಡುವೆ ಗುದ್ದಾಟ ನಡೀತಾ ಇದ್ರೆ, ಕೇರಳ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಬರುವ ಮುನ್ನವೇ ಅಂತರ್ಯುದ್ಧ ಶುರುವಾಗಿದೆ. ಮೊದಲು ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ವಿಚಾರಕ್ಕೆ ಶುರುವಾದ ಕಲಹ ಇದೀಗ ಯಾರು ನಿಜವಾದ ಕಾಂಗ್ರೆಸ್ನ ನಾಯಕ ಅನ್ನೋ ಮಟ್ಟಕ್ಕೆ ಇಳಿದಿದೆ. ಕೇರಳ ಕಾಂಗ್ರೆಸ್ನಲ್ಲಿ ಭಿನ್ನಮತದ ಜ್ವಾಲೆ. ಶಶಿ ತರೂರ್ ಸೈಲೆಂಟ್, ಮುನಿದ ಮಣಿಶಂಕರ್. ಕಾಂಗ್ರೆಸ್ನಲ್ಲಿ ಯಾರು ನಿಜವಾದ ಕಾಂಗ್ರೆಸ್ಸಿಗ ಅನ್ನೋ ಕದನ ಶುರುವಾಗಿದೆ. ರಾಹುಲ್ ಗಾಂಧಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತೆ ಕೈಮನೆಯಿಂದ ಥಿಂಕ್ ಟ್ಯಾಂಕ್ಗಳು ಒಬ್ಬೊಬ್ಬರಾಗಿ ಹೊರಬರ್ತಿದ್ದಾರೆ. ಇತ್ತೀಚೆಗೆ ರಾಹುಲ್ ಗಾಂಧಿ ವಿರುದ್ಧ ದಿಗ್ವಿಜಯ್ ಸಿಂಗ್ ಗುಡುಗಿದ ಬಳಿಕ ಮತ್ತೊಬ್ಬ ನಾಯಕ ಮಣಿಶಂಕರ್ ಸಿಟ್ಟಿಗೆದ್ದಿದ್ದಾರೆ. Mr. Rahul Gandhi has forgotten that I am a member of the party. I am a Gandhian, I am a Nehruvian, I am a Rajivian, but I am not a Rahulian. 2 ತಿಂಗಳು ಕಳೆದರೆ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ ಭರ್ಜರಿ ಜನಬೆಂಬಲ ಸಿಕ್ಕಿದೆ. ಆದರೆ ಕಾಂಗ್ರೆಸ್ನೊಳಗಿನ ಒಳಜಗಳದಿಂದ ವಿಧಾನಸಭಾ ಚುನಾವಣೆಯನ್ನ ಯುಡಿಎಫ್ ಸೋಲಿಸಲಿದೆ ಅಂತ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಹೇಳಿದ್ದು ಕೈಮನೆಗೆ ಬೆಂಕಿ ಬಿದ್ದಂತಾಗಿದೆ. I want the UDF to come, but I'm afraid, as a Gandhian who's required to tell the truth, I cannot see anyone but the LDF coming to power. Now, please tell me, who is going to vote for a party whose leaders are all at each other's throats? Do you think the people of Kerala don't know what is happening in the Congress leadership? At least Pinarai's government, there is discipline. ಮಣಿಶಂಕರ್ ಅಯ್ಯರ್ ಹೇಳಿಕೆಯಿಂದ ಕಂಗೆಟ್ಟಂತಹ ಕಾಂಗ್ರೆಸ್ ಡಿಫೆನ್ಸ್ ಮೂಡ್ಗೆ ಬಂದಿತ್ತು.
ಅಯ್ಯರ್ ನಮ್ಮ ಪಕ್ಷದಲ್ಲೇ ಇಲ್ಲ ಅನ್ನೋ ಹೇಳಿಕೆ ನೀಡಿತು. ಇದು ಸಹ ಮಣಿಶಂಕರ್ ಪಿತ್ತ ನೆತ್ತಿಗಿರುವಂತೆ ಮಾಡಿತ್ತು. Just a puppet. He's saying whatever Jairam Ramesh tells him, he repeats the same thing. He's not a spokesman. He's a parrot. ರಾಹುಲ್ ಗಾಂಧಿ ಮಾತ್ರವಲ್ಲ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮೇಲೆಯೂ ಕೂಡ ಮಣಿಶಂಕರ್ ಅಯ್ಯರ್ ಮುಗಿಬಿದ್ದಿದ್ರು. Can you imagine what is the condition of a party which raises a rowdy like K.C. Venugopal to the level of the Sardar Patel to Rahul Gandhi? ಕೇಳಿದ್ರಲ್ಲ ಮಣಿಶಂಕರ್ ಅಯ್ಯರ್ ಅವರ ಮಾತುಗಳನ್ನ. ನಾನು ಕಾಂಗ್ರೆಸ್ಸಿಗ, ಗಾಂಧಿವಾದಿ ಅಂತಲೇ ರಾಹುಲ್ ಗಾಂಧಿ ಪಟಾಲಂಗೆ ಬೆಂಡೆತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.